ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಗುರುಭ್ಯೋ ನಮಃ. ಎಲ್ಲ ನನ್ನ ಭಕ್ತಾದಿಗಳಿಗೂ ಸಾರ್ವಜನಿಕರಿಗೂ ವಿಶೇಷ ಈ ಧ್ಯಾನಾಪಕದ ಗುರುಜಿಯ ನಮನಗಳು. ಇವತ್ತು ತಮ್ಮೆಲ್ಲರ ಮುಂದೆ ಬಂದಿರುವಂತಹ ವಿಶೇಷ ಏನಿದೆ ಅಂತ ಹೇಳಿದ್ರೆ, ಏಪ್ರಿಲ್ 20ನೇ ತಾರೀಕಿಗೆ ರಾಜಯೋಗ ವಿದ್ಯಾಶ್ರಮ ಉದ್ಘಾಟನೆ ಆಗಲಿದೆ. ಆ ದಿನದಂದು ಒಂದು ಪಾದರಸಲಿಂಗ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿ ಸಂಕಲ್ಪ ಇದೆ. ಅದಕ್ಕೆಲ್ಲ ತಯಾರಿನೂ ಕೂಡ ಎಲ್ಲ ನಡೀತಾ ಇದೆ. ಪಾದರಸಲಿಂಗದ ವಿಶೇಷತೆ ಹೇಗೆ ಅಂತ ಹೇಳಿದ್ರೆ, ಇಡೀ ಏಷ್ಯಾ ಖಂಡದಲ್ಲಿನೇ ಇದು 3ನೇ ಲಿಂಗ ಪ್ರತಿಷ್ಠಾಪನೆ ಆಗ್ತಿರುವಂತದ್ದು. ಹಾಗಾಗಿ ಅದರ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ಪರಮ ಪವಿತ್ರವಾದಂತಹ ದಿವ್ಯ ಸ್ವರೂಪನ ಹೊಂದಿರುವಂತಹ ಪಾದರಸಲಿಂಗ ಇದಿರುತ್ತೆ. ಅದನ್ನ ಪ್ರತಿಷ್ಠಾಪನೆ ಮಾಡುವಂತಹ ಕಾರ್ಯಕ್ಕೆ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಾಧು ಸಂತರು, ಹಾಗೆ ಗಣ್ಯಾತಿ ಗಣ್ಯರು ಮತ್ತೆ ಎಲ್ಲಾ ಭಕ್ತಾದಿಗಳು ಬಂದು, ಸ್ವಾಮೀಜಿಗಳು ಕೂಡ ವಿಶೇಷವಾದಂತಹ ಸ್ವಾಮೀಜಿಗಳು ಮತ್ತೆ ರಾಜ್ಯಪಾಲರನ್ನು ಬರ್ತಾ ಇದ್ದಾರೆ. ಹಾಗೆ ವಿಶೇಷವಾದಂತಹ ಎಲ್ಲಾ ಗಣ್ಯಾತಿ ಗಣ್ಯರು, ರಾಜಕಾರಣಿಗಳು ನಮ್ಮ ಏಪ್ರಿಲ್ 20ನೇ ತಾರೀಕಿಗೆ ರಾಜಯೋಗ ವಿದ್ಯಾಶ್ರಮ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಉದ್ಘಾಟನೆ ಮಾಡುವಂತ ವಿಶೇಷತೆ ಏನಿದೆ ಅಂತ ಹೇಳಿದ್ರೆ, ಪಾದರಸಲಿಂಗ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ನಾವು ಕೋಟಿ ವೃಕ್ಷ ಸಂವರ್ಧನಾ ಅಭಿಯಾನ ಅಂತ ಹೇಳಿ ಕಾರ್ಯಕ್ರಮ ಮಾಡಿದೀವಿ. 1,500 ಎಕರೆ ಭೂಮಿಯಲ್ಲಿ ಕನಿಷ್ಠ 700 ಎಕರೆ ಅಷ್ಟು ಭೂಮಿಯಲ್ಲಿ ನಾವು ಗಿಡಗಳನ್ನ ಸುಮಾರು 2.5 ರಿಂದ 3 ಲಕ್ಷ ಸಸಿಗಳನ್ನ ಹಾಕಿದೀವಿ. ಗೋಶಾಲೆ, ಆಮೇಲೆ ಸುಮಾರು ಒಂದು 50-60 ಜನಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿ ಅಂತರ್ಜಲ ವೃದ್ಧಿ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಿದೀವಿ. ಅದರ ಜೊತೆಗೆ ಈ ರಾಜಯೋಗ ವಿದ್ಯಾಶ್ರಮ ಅನ್ನೋ ಆಶ್ರಮಕ್ಕೂ ಉದ್ಘಾಟನೆ ಮಾಡ್ತಾ ಇದೀವಿ. ಅದರಲ್ಲಿ ಪ್ರಮುಖವಾಗಿ ಈಗೇನು ಪಾದರಸಲಿಂಗ ಪ್ರತಿಷ್ಠಾಪನೆ ಇದೆ, ಇದು ಬಹಳ ವಿಶೇಷವಾದಂತ, ಅದು ಪರಬ್ರಹ್ಮ ಸ್ವರೂಪದ ಒಂದು ಆತ್ಮ ಚೈತನ್ಯ ಇರುವಂತಹ ಪಾದರಸಲಿಂಗ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಏನು ವಿಡಿಯೋ ನೋಡ್ತಿದ್ರ ತಾವೆಲ್ಲರೂ ಆಗಮಿಸಬೇಕು.